ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಂಡಿಸ್ತೀನಿ ಅಂತ ಸಿ.ಎಂ ಹೇಳಿದ್ದಾರೆ. ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ ಸಿ.ಎಂ ಅವ್ರು ಕೇಳಿ ಅವ್ರನ್ನೇ. ಸರ್, ಇವತ್ತು ಬರಬೇಕಿತ್ತು ಡಿ.ಸಿ.ಎಂ ಅವರು ಇವತ್ತು ಬರೋ ಟೀಕೆ ಹಾಕೊಂಡಿದ್ರು. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ, ಏನು ಆರಾಮ್ ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. ಡಿ.ಸಿ.ಎಂ ಪರವಾಗಿ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ. ಅನಂತ್ ಕುಮಾರ್ ಹೆಗಡೆ ಅವರು RSS ನ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ, ದಮ್ಮು ತಾಕತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರೆ ಅದೇ. ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ, ಅದನ್ನ ಹೇಳ್ತಾರೆ ಅಷ್ಟೇ. ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಾಂಟ್ ಕೊಡೋ ಥರ ಹೇಳಿಕೆ ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಪ್ರಿಯಾಂಕ್ ಖರ್ಗೆಯವರನ್ನ ಹೇಳಿದ್ರು ಸರ್. ಆಗ ಪ್ರಿಯಾಂಕ್ ಖರ್ಗೆಯವರನ್ನ ಪ್ರಸ್ತಾಪ ಮಾಡಿ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತೇಳಿ. ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ. ಸೊ ಚರ್ಚೆ ಮಾಡೋದು ಅನಗತ್ಯ. ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಂಡಿಸ್ತೀನಿ ಅಂತ ಸಿ.ಎಂ ಹೇಳಿದ್ದಾರೆ. ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ ಸಿ.ಎಂ ಅವ್ರು ಕೇಳಿ ಅವ್ರನ್ನೇ. ಸರ್, ಇವತ್ತು ಬರಬೇಕಿತ್ತು ಡಿ.ಸಿ.ಎಂ ಅವರು ಇವತ್ತು ಬರೋ ಟೀಕೆ ಹಾಕೊಂಡಿದ್ರು. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ, ಏನು ಆರಾಮ್ ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. ಡಿ.ಸಿ.ಎಂ ಪರವಾಗಿ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ. ಅನಂತ್ ಕುಮಾರ್ ಹೆಗಡೆ ಅವರು RSS ನ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ, ದಮ್ಮು ತಾಕತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರೆ ಅದೇ. ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ, ಅದನ್ನ ಹೇಳ್ತಾರೆ ಅಷ್ಟೇ. ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಟಾಂಟ್ ಕೊಡೋ ಥರ ಹೇಳಿಕೆ ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಪ್ರಿಯಾಂಕ್ ಖರ್ಗೆಯವರನ್ನ ಹೇಳಿದ್ರು ಸರ್. ಆಗ ಪ್ರಿಯಾಂಕ್ ಖರ್ಗೆಯವರನ್ನ ಪ್ರಸ್ತಾಪ ಮಾಡಿ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತೇಳಿ. ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ. ಸೊ ಚರ್ಚೆ ಮಾಡೋದು ಅನಗತ್ಯ. ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಂಡಿಸ್ತೀನಿ ಅಂತ ಸಿ.ಎಂ ಹೇಳಿದ್ದಾರೆ. ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ ಸಿ.ಎಂ ಅವ್ರು ಕೇಳಿ ಅವ್ರನ್ನೇ. ಸರ್, ಇವತ್ತು ಬರಬೇಕಿತ್ತು ಡಿ.ಸಿ.ಎಂ ಅವರು ಇವತ್ತು ಬರೋ ಟೀಕೆ ಹಾಕೊಂಡಿದ್ರು. ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ, ಏನು ಆರಾಮ್ ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. ಡಿ.ಸಿ.ಎಂ ಪರವಾಗಿ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ. ಅನಂತ್ ಕುಮಾರ್ ಹೆಗಡೆ ಅವರು